ಹಾಯ್ ನಮಸ್ಕಾರ, ನಾನು ನಿಮ್ಮ ನಂದನ್. ನಾನು ಬಂದಿದ್ದು ಇವತ್ತು ನಮ್ಮ ಗದ್ದೆಗೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ನಂದನ್. ನಾನು ಬಂದಿದ್ದು ಇವತ್ತು ನಮ್ಮ ಗದ್ದೆಗೆ. ಊರಲ್ಲೆಲ್ಲ ತುಂಬ ಬಿಸಿಲು ಅಂದ್ಬಿಟ್ಟು ಗದ್ದೆಗೆ ಬಂದಿದೆ. ಸ್ವಲ್ಪ ಗಾಳಿ ಬೀಸ್ತಲ್ಲ, ಗದ್ದೆಯಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ದು ಹೋಗೋಣ ಅಂತ. ತುಂಬ ದಿನ ಆಗಿತ್ತು ನಮ್ಮ ಗದ್ದೆಗೆ ಬಂದು. ಮತ್ತು ಬಿಸಿಲು ಬೇರೆ ಜೋರಾಗಿ ಹೊಡಿತಾ ಇದೆ. ಈಗ ಅವೆಲ್ಲ ಮಧ್ಯಾಹ್ನ ಟೈಮು, ತುಂಬ ಬಿಸಿಲು ಹೊಡಿತಾ ಇದೆ. ಆ ಸೂರ್ಯ ನನ್ನ ತಲೆ ಮೇಲೆ ಇದ್ದಂಗೆ ಕಾಣ್ತಾ ಇದ್ದಾನೆ. ತಲೆ ಮೇಲೆ ಇದ್ದಂಗಲ್ಲ, ತಲೆ ಮೇಲೆ ಇದ್ದಾನೆ. ಸೊ ಗೈಸ್, ಅಂತಿಂತು ನಮ್ಮ ಗದ್ದೆಗೆ ಬಂದೆ. ನೋಡಿ ನಮ್ಮ ಗದ್ದೆ ಹೇಗಿದೆ ಅಂತ. ತೆಕ್ಲಿದ್ರೆ ತೆಕ್ ಮಾಡೋದ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ತೆಕ್ಲಿದ್ದಲ್ಲ, ತೆಕ್ಲು ಮಾತ್ರ ಅಷ್ಟೇ ನಮ್ಮದು. ಕಾಣಿಸ್ತಿದ್ಯಾ? ಆ ಕಡೆ ಕಬ್ಬಿರೋದು ನಮ್ದಲ್ಲ. ಆಮೇಲೆ ಕಬ್ಬು ನಮ್ದೇ ಅಂತ ಅನ್ಕೊಬಿಡ್ತೀರಾ. ಕಬ್ಬು ನಮ್ದಲ್ಲ, ಇದೇ ನಮ್ಮ ಅಪ್ಪ ಮಾಡಿರೋ ಆಸ್ತಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಇದರಲ್ಲ ಇನ್ನೂ ನಮ್ಮ ಅಪ್ಪರ ಅಂದಿರಲ್ಲ 4 ಭಾಗ ಬರಬೇಕು. ಫ್ರೆಂಡ್ಸ್, ಇದೆ ನಮ್ಮ ಗದ್ದೆ. ನೋಡಿ, ಪಾರಮುಲ್ ಹಾಕಿದ್ದೀನಿ, ಕಾಣಿಸ್ತಿದ್ಯಾ? ಇದೇ ನಮ್ಮ ಬೆಳೆದಿರೋದು ಪಾರಮುಲ್ಲು. ಎಲ್ಲ ಹಸಮೇದಿ ಎಲ್ಲ ಮಟ್ಟ ಆಗ್ಬಿಟ್ಟಿದೆ. ಅದಕ್ಕೆ ಈಗ ಬಂದು ನೋಡ್ಕೋಬೇಕು. ಒಂದಿನ ಕಾಣಿಸ್ತಿದ್ಯಾ? ನೋಡ್ಕೊಳ್ಳಿ, ಮುಂದೊಂದು ದಿನ ಬೆಳೆಸ್ತೀನಿ. ಈಗ ಚೆನ್ನಾಗೆ ಕಾಣಿಸ್ತಿದ್ಯಾ? ಬೆಸ್ಟೇ, ಅದೊಂದೇ ಗದ್ದೆ ಅಷ್ಟೇ ಹಾಕಿರೋದು ನಾನು. ನೀಟಾಗಿ ಎಲ್ಲನೂ ಬೆಳೆಸ್ತೀನಿ ನೋಡಿ. ಫ್ರೆಂಡ್ಸ್, ಅಲ್ಲಿ ಕಾಣ್ತಿದ್ದಲ್ಲ ಮರ, ಆ ಮರದಲ್ಲಿ ಎಳ್ಳೀರು ಕುಡಿಯಮ್ಮ ಅಂದರೆ ನನ್ನ ಕೈ ನೋವು. ಈಗ ಮೊದಲೇ ಕೈ ನೋವಲ್ವಾ, ಹತ್ತಕ್ಕಾಗಲ್ಲ. ಕೈ ಚೆನ್ನಾಗಿದ್ದರೆ ಮರ ಕತ್ತಿಸೋದಕ್ಕೆ ಎಳ್ಳಿ ಕುಡಿದ್ಬಿಡುವೆ. ದಿನ ಕುಡಿದ್ಬಿಡುವೆ ಎಳ್ಳಿರ ಬಂದು ಕಿತ್ಕೊಂಡು. ಈಗ ಆಗಲ್ವಲ್ಲ ಹತ್ತಕ್ಕೆ ಮರನ, ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ, ಕೈಯೇನೇ ಚೆನ್ನಾಗಿದ್ದಾರೆ ಅಷ್ಟೊತ್ತಿಗೆ ಮರ ಕತ್ತಿ ಎಳ್ಳಿರೆಲ್ಲ ಕುಡ್ದಾಕ್ಬಿಡುವೆ. ಡೈಲಿ ಬಂದು ಕುಡಿದ್ಬಿಡುವೆ ಮಾತ್ರ. ನಮ್ಮನ್ಯಾರು ಕೇಳ್ತಾರೆ, ನಮ್ಮದೇ ಅಲ್ವ ಗದ್ದೆ, ಅದಕ್ಕೆ. ಬೇರೆ ಮನೆ ಇದೆ, ಅವೆಲ್ಲ ಸ್ವಲ್ಪ ಹೈಟಾವೆ. ಇದು ಮಾತ್ರ ನನಗೆ ಸ್ವಲ್ಪ ಕುಳ್ಳಕ್ಕದೆ ಅಷ್ಟೇ. ಬರೀ ಇಂಥದೆಯಾ? ಫ್ರೆಂಡ್ಸ್, ಇಲ್ಲಿ ಮರ ಕಾಣಿಸ್ತೀವಿ ನೋಡಿ, ಕಾಣಿಸ್ತಿದ್ಯಾ? ಈ ಮರ ನಮ್ಮ ಗದ್ದೆ ಹತ್ರ ಹಸಗಡಕ್ಕೆ ಬರ್ತವೆ ಕೆಲವು ಐಕ್ಳುಗಳು, ಚಿಕ್ಕ ಐಕ್ಳುಗಳು. ಒಂದಲ್ಲ ಒಂದು ದಿನ ಸಿಗಾಕೋಬೇಕು. ಮರಕ್ಕೆ ತಳಿ ಕುಡಿತಾರೆ ಅಂಥ ಟೈಮಲ್ಲಿ ನಾನು ಇದ್ದಾಗ ಸಿಗಾಕೊಬಿಡ್ಬೇಕು. ಇಲ್ಲ ಅವ್ರ ಹತ್ತ ಟೈಮಲ್ಲಿ ನಾವು ಬಂದಾಗ ಸಿಗಾಕೊಡ್ಬೇಕು. ಹಳ್ಳಿ ಮೇಷ್ಟ ಫಿಲಮಲ್ಲಿ ಕಡಕ್ಬಿಟ್ಟು ನೆಚ್ಚರ ಬಿಡ್ತಾರಲ್ಲ, ಹಂಗೆ ಮಾಡ್ತೀನಿ ಅವ್ರಿಗೆ. ಫ್ರೆಂಡ್ಸ್, ನಾವು ಬಂದಿರೋದಕ್ಕೆ ಇವತ್ತು ನಮ್ಮ ಗದ್ದೆಯಲ್ಲಿ ಯಾರೂ ಹೊಸ ಕಡಕ್ಕಿಲ್ಲ. ಅಕಸ್ಮಾತ್ ಹೊಸ ಕಡಕ್ಬಿಟ್ಟಿದ್ರೆ ಬಿಚ್ಚು ಓಡಿಸ್ಬಿಡುವೆ ನಮ್ಮ ಗದ್ದೆಯಿಂದ. ಫ್ರೆಂಡ್ಸ್, ಕೆಲವೊಂದಿಬ್ಬರು ಹೇಳಿದ್ರು ನಮ್ಮ ಊರಲ್ಲಿ ವೀಡಿಯೋ ಮಾಡುವಾಗ ವಾಯ್ಸ್ ಕೊಡು ಕ್ಲಿಯರಿಟಿಗೆ. ಇನ್ನೊಂದೇಳಿ ಹೇಳಿದ್ರು, ಕೇಳಮ್ಮ. ಮತ್ತು ಅವ್ರು ಹೇಳಿದ ಮಾತು ಆ್ಯಕ್ಸೆಪ್ಟ್ ಮಾಡ್ಕೋತೀನಿ ನಾನು. ಅದಕ್ಕೆ ಕೆಲವೊಂದು ಮಕ್ಕಳು ಆ ವಿಡಿಯೋ ಮಾಡಿ ಈ ವಿಡಿಯೋ ಮಾಡು ಅಂತ ಹೇಳ್ತಿದ್ರು. ಆದರೆ ವೀಡಿಯೋ ಮಾಡೋದು ನಾನು, ನನಗೇನು ಇಷ್ಟ ಇದೆ ಆ ವಿಡಿಯೋ ಮಾಡ್ತೀನಿ ನಾನು. ಅದು ಬಿಟ್ಟು ಆ ಮಗ ಹೇಳ್ದ ಈ ಮಗ ಹೇಳ್ದ ಅಂದ್ಕೊಂಡು ಕೇಳೋ ಮಗ ನಾನಲ್ಲ. ಯಾಕೇಳಿ, ಅವ್ರ ಮನೆ ಮಗನೂ ಅಲ್ಲ ನಾನು. ಫಸ್ಟೇ ಅವ್ರ ಹತ್ರ ಮೊಬೈಲ್ ಇರ್ತಾನೆ, ತಗೊಂಡು ಮುಕ್ಳಿ ಮಡಿಕೊಬಿಟ್ಟಿದಾರ. ಮಾಡಲಿ ಅವರು. ಮೀಟಿದ್ರೆ ಅವ್ರಿಗೇನು ಇಷ್ಟ ನನಗೆ ಹೇಳ್ತಿರಲ್ಲ, ಆ ವೀಡಿಯೋಸ್ ಅವರೇ ಮಾಡಲಿ. ಮೀಟಿದ್ರೆ ಅವ್ರತು ನೋಡೋದ, ಅವಾಗ ಗೊತ್ತಾಗುತ್ತೆ ಅವ್ರ ಹತ್ರ ಮೀಟ್ ಇದಿಲ್ವೋ ಅಂತ. ಹೇಳೋಕ್ಕೆ ಅಷ್ಟೊಂದು ಇರ್ಬೇಕಾರೆ ಅವ್ರಿಗೆ ಇನ್ನು ಮಾಡಿ ತೋರಿಸ್ಲಿಕ್ಕೆ ಗೊತ್ತಾಗುತ್ತೆ ಅವ್ರೇನಂತ, ಅವಾಗ ಗೊತ್ತಾಗುತ್ತೆ. ಅದು ಬಿಟ್ಟು ನನಗೆ ಹೇಳೋದಲ್ಲ, ಆ ವಿಡಿಯೋ ಮಾಡಿ ಈ ವಿಡಿಯೋ ಅಂತ. ನನಗೇನು ಇಷ್ಟ ಇದೆ, ನಮ್ಮ ಜನಗಳಿಗೆ ಏನು ಇಷ್ಟ ಆಗುತ್ತೆ ವಿಡಿಯೋ ಅಂತ ನಾನು ಮಾಡ್ತೀನಿ ನಾನು. ಅದು ನನಗೆ ಗೊತ್ತು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬೆಳೆಯೋನ ಬೆಳೆಸ್ಬೇಕು, ಇಲ್ವಾ ತಿಗಾ ಮುಚ್ಕ ಇರಬೇಕು. ನಾನು ಮಾಡೋ ವೀಡಿಯೋಸ್ಗೆ ಅದು ಮಾಡಿ ಇದು ಮಾಡ್ಕೊಂಡು ತಿಕ್ಕ ಹುರ್ಕೊಳ್ಳೋರು ಅಂತಿರಲ್ಲ. ನಾನು ಮೊದಲೇ ಉರ್ಸಕ್ಕಂತಲೇ ಇರ್ತೀನಿ ಅಂತ ನನ್ನ ಮಕ್ಳುಗಳಿಗೂ ಅಂತಿರಲ್ಲಿ ಉರ್ಸ್ತಂದು ಬಿಡ್ತೇನೆ ನಾನು. ಉರಿಸ್ತೀನಿ ನನ್ನ ಮಕ್ಕಳಿಗೆ. ಪ್ರೆಸೆಂಟ್ ಈ ವಿಡಿಯೋನ ನೋಡಲಿ, ಉರ್ಕೊಂಡೇನೋ ಹಚ್ಕೊಳ್ಳೋದೆ. ಬಿಸಿಲು ಸೂರ್ಯನಷ್ಟು ಉರಿಸ್ತಾ ಇದ್ದಾನೆ ಮೇಲೆ ಕಾವಾಗಿ. ಇನ್ನು ನಾನು ಅವ್ರಿಗೂ ಉರ್ಸಲ್ವಾ, ಉರಿಸ್ತೀನಿ ನನ್ನ ಮಕ್ಕಳಿಗೆ. ಸ್ವಲ್ಪ ವೆಯ್ಟ್ ಮಾಡ್ತೀನಾ. ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ, ಇನ್ನೂ ಮುಂದೆ ಇದೆ.
ನೋಡುವೆ ನಾನು ಏನು ಅಂತ. ಫ್ರೆಂಡ್ಸ್ ಗದ್ದೆಗೆ ಬಂದೆ ಮಲ್ಗೋಣ ಅಂತ, ಆದರೆ ಮಲಗೋಕ್ಕಾಗಲಿಲ್ಲ. ಮತ್ತು ಕೆಲವೊಂದು ವ್ಯಕ್ತಿಗಳು ನನ್ನ ಬಗ್ಗೆ ಮಾತಾಡ್ತಿದ್ದಾರಲ್ಲ, ಅವ್ರಿಗೆಲ್ಲ ಉತ್ತರ ಕೊಡಬೇಕಾಯ್ತು. ಕೊಟ್ಟಿದ್ದೀನಿ. ಬೊಗಳನ್ನ ಕಚ್ಚುತ್ತಾ ಇಲ್ಲ. ನನ್ನ ಮಕ್ಳುಗಳು ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದ ಎಲ್ಲ ನನ್ನ ಕನ್ನಡ ತಾಯಿ ಮಕ್ಕಳಿಗೂ ಧನ್ಯವಾದಗಳು.